ಹಾಯ್ ಹಲೋ ನಮಸ್ಕಾರ, ನಾನು ಅಕ್ಷತಾ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊತ್ಸುಡು ಅಂದ್ರೆ ಬೇರೆ ಏನೆಲ್ಲ ಇಷ್ಟೇನೆ. ಎಲೆ ಎಲ್ಲ ಕಟ್ಟಿ ನಿಂಗೆ ಎಂತ ಸಿಟ್ ಬಂದದ್ದ? ನಂಗೆ ಅಂತಿಲ್ಲಪ್ಪ. ಅಲ್ಲಿ ಮಾತ್ರ ತೆಗುದಾ? ಬಂತು ಮಾವಿನಕಾಯಿ ತಕೊಂಡ್ ಬಂದಿರೋ. ಹಾಸಿ ಬಿಡಿ ಅಂದೆ, ಹಾಸಿ ಬಿಟ್ರು ಕಡಿ. ಈಗ ಹಲೋ ನಮಸ್ಕಾರ, ನಾನು ಅಕ್ಷತಾ. ಇವತ್ತು ಯುಗಾದಿ ಹಬ್ಬ. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೌರಮಾನ ಯುಗಾದಿಯ ಪ್ರಯುಕ್ತ ನಮ್ಮ ಮನೆಯಲ್ಲಿ ದಿನ ಬೆಳಿಗ್ಗೆ ಯುಗಾದಿ ಹಬ್ಬದ ದಿನ ಬೆಳಿಗ್ಗೆ ಒಂದು ಕೆಲಸ ಆಗ್ಲಿಕ್ಕುಂಟು. ಆದರೆ ಅದು ಇವತ್ತು ನಾನು ಮಾಡಲಿಲ್ಲ. ಇನ್ನು ಈಗ ಮಾಡಲಿಕ್ಕುಂಟು. ಎಂಥ ಕೆಲಸ ಅಂದರೆ, ನಮ್ಮ ಈಚೆ ಸೈಡಲ್ಲಿ ಎಲ್ಲ ಬೆಳಿಗ್ಗೆ ಬೇಗ ಎದ್ದು ಹೊಟ್ಟು ಸುಡುದಂತೇಳಿ ಹೇಳಿ ಒಂದು ಮಾಡ್ತಾರೆ. ಅಂದರೆ ಒಂದಷ್ಟು ಹುಲ್ಲನ್ನೆಲ್ಲ ಒಟ್ಟು ಹಾಕಿ ಅದನ್ನು ಗೆದ್ದಿಗೆ ಹೋಗಿ ಸುಟಾಕಿ ಹೋಗ್ಬೋದು. ಯಾಕಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ನನ್ನ ಅಮ್ಮ ನನ್ನ ಅಜ್ಜಿ ಎಲ್ಲ ಮಾಡ್ಕೊಂಡು ಬಂದಿರೋ. ಅದಕ್ಕೆ ಈಗ ನಾವು ಮಾಡುತ್ತು. ಬೆಳಿಗ್ಗೆ ಬೇಗ ಮಾಡಬೇಕಿತ್ತದು. ಕಾರಣಾಂತರಗಳಿಂದ ಲೇಟಾಗಿದೆ, ಇನ್ನೂ ಮಾಡಲಿಲ್ಲ. ನಾವು ಈಗ ರೆಡಿ ಮಾಡ್ಕೊಂಡು ಈಗ ಹೊಟ್ಟು ಸುಡೋದಂದರೆ ಬೇರೆ ಏನಿಲ್ಲ. ನಾನು ಇವಾಗ ತೋರಿಸ್ತೆ ನೋಡಿ. ಇದೆ ಹುಲ್ಲನ್ನೆಲ್ಲ ಇದ್ರೊಡಿ ಚಟ್ಟ ಹಾಕಿದೆ. ಇಲ್ಲಿದೆ, ಇಲ್ಲಿ ಸ್ವಲ್ಪ ಭತ್ತ ಇಲ್ಲಿದೆ ಆಲ್ರೆಡಿ. ಇದು ಹುಲ್ಲಾದ್ಮೇಲೆ ಗೊಬ್ಬರ ಇದೆಲ್ಲ ಹಾಕಿ ಗೆದ್ದೆಗೆ ಸುಡುದು. ಯುಗಾದಿ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಮೂರು ಹೂವಾಗಿದೆ. ಹೌದು ಮಾರೈತಿ, ಹೊಡ್ಸೊಡ್ಲ. ಇನ್ನು ನಮ್ಮಮ್ಮ ಸೂಡಿ ಕಟ್ಟಿರು. ಇದಕ್ಕೆ ಬೆಂಕಿ ಹಾಕಿ ಕಳಿಸಿ ಹಬ್ಬ ಮಗಳ ಇಲ್ಲಿ ನಾವು ಹುಡ್ಸೋದಕ್ಕೆ ಹೋಗ್ತಾ ಇದ್ದೀವಿ. ನಿಜ ಹೇಳ್ಬೇಕಂದ್ರೆ ಇದು ಬೆಳಗ್ಗೆ ಬೇಗ ಸುಡಬೇಕು. ಅದು ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗಿ ಸ್ವಲ್ಪ ಅಲ್ಲಿ ಅವ್ರು ದುಡ್ತಾ ಇದ್ದಾರೆ ನೋಡಿ, ಪಕ್ಕದ ಮನೆಯವರು. ಎಲ್ಲಿಗೆ ಹೋತೆ? ಇಲ್ಲ ಎಲ್ಲ ಕಡೆ ಹೊಟ್ಸುಡು ಅಂದ್ರೆ ಬೇರೆ ಏನೆಲ್ಲ ಇಷ್ಟೇನೆ. ತಡಿಮಿ ಅಲ್ಲ ಒಂದೊಂದು ಬೆಚ್ಚ ಕಡೆ ಕನ್ಫ್ಲೆಕ್ಟ್ ಅಮ್ಮ ರೌಂಡ್ ಇಡುದಮ್ಮ ಗೊತ್ತಿತ್ತು. ಇಲ್ಲ ಕನ್ಫ್ಲೆಕ್ಟ್ ಇಡ್ತನಲ್ಲ ಹರಿಗಳಲ್ಲ ಹೊಟ್ಸುಡುದಂದ್ರೆ ಇದೆ ಇಲ್ಲಿ ಕಡೆ. ಇದು ಹೊಟ್ಟು ಅಮ್ಮ ಹಾಕ್ತಿರುವುದು. ಹೊಟ್ಟು ಸುಡ್ತಾ ಇರುವುದು. ಮಾಡಿ ಮಾರ್ರ ನಾವೆಲ್ಲ ರಾತ್ರಿ ಕಟ್ಟಿ ಹಾಕಿ ಬದ್ನೆ ಕೇಳೋದಿಷ್ಟು. ಎಸ್, ಈಗ ಇದನ್ನ ತಗೊಂಡು ಹೋಗಿ ಒಲಿಗೆ ಹಾಕಕ್ಕ ನಾವು ಒಲಿಗೆ ಹಾಕಿ ಬರ್ತಾವ. ಬಾಯ್. ಇವತ್ತು ಕಾಯಿ ಕೊಯ್ಸಿತ್ತು, ಅದಕ್ಕೆ ಕಾಯಿನೆಲ್ಲ ಎತ್ಕೊಬರ್ಕೀಗ. ಕಾಯಿನ ಎತ್ಕೊಬಪ್ಪಕ್ಕೆ ಹೋಗ್ತಾ ಇದ್ದೆ ನಾನು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ಯುಗಾದಿ ಆಗಿರೋದ್ರಿಂದ ಮಾವಿನ ಎಲೆ ಎಲ್ಲ ಕಟ್ಟಿದ್ದೇನೆ. ಪ್ಲಸ್ ಇದು ನನ್ನ ಇವತ್ತಿನ ರಂಗೋಲಿ.
ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಉಡುಪಿ ಹಂಗೆ ಇವತ್ತು ಇದು ಎಂಥದ್ದು ಪರ್ಬ ಹೇಳ್ತಾರೆ, ಎಂಥದ್ದು ಬಿಸು ಪರ್ಬನೆ ಎಂಥದ್ದು ಹೇಳ್ತಾರೆ. ನಮ್ಮ ಕಡೆ ನಾವು ಕುಂದಾಪುರದವರು ಹೊಟ್ಸುಡು ಹಬ್ಬ ಅಂತದ್ದು. ಅಮ್ಮ ಹೊಟ್ಸುಡು ಹಬ್ಬಕ್ಕೆ ಎಂತ ಗೊತ್ತಾ? ಆರೋಡ್ ಹಬ್ಬ ಅಂದ್ರೆ 6 ಸಲ ಹೂಡುವ ಹಬ್ಬನೇ ಆರೋಡು ಹಬ್ಬ ಅಂತೇಳಿ ಹೇಳ್ರಿ. ಅದೇ ದಡ್ಡೆ ಅಂತ ತಕೊಂಡ್ಬಂತದ ಇದೆಯಲ್ಲಿ ಸೀತಾಫಲ ಹಣ್ಣು ನಾಳೆ ಹಣ್ಣು ಹತ್ತಿಲ್ಲ ಇದು ಕಚ್ಚಡ ಕಾಯಿ ಹಬ್ಬ ಅಂದ್ರೆ ಇದೆ. 6 ಸಲ ಆದ್ರೂ 6 ಸಲನ ಹಿಂಗೆ ಎಂತದೋ ಒಂದ್ ಲೈನ್ ನೋಡುದ ಹಾಗೆ ಎಂತದೋ ಮಾಡ್ತಾರೋ. ಎಲ್ಲರೂ ಮಾಡುದಿಲ್ಲ. ಈ ಕಂಬಳ ಗೆದ್ದಿ ಇಂಥದ್ದೆಲ್ಲ ಮಾಡ್ತಾರೆ. ಇವತ್ತು ಹೋರಿ ಎಲ್ಲ, ಈ ಕಂಬಳ ಗೆದ್ದಿ ಹೋರಿ ಎಲ್ಲ ಇರುತ್ತಲ್ಲ, ಆ ಹೋರಿನೆಲ್ಲ ಇವತ್ತು ಒಂದ್ ಸ್ವಲ್ಪ ಹೊರಗ್ಬಿಟ್ಟು ಎಲ್ಲ ಮಾಡ್ತಾರೋ. ದಡ್ಡ ತೆಗ್ಸಿ ಕೊಟ್ಟಿರುವ ಚಾಕ್ಲೇಟ್ ದುಂಬಿ ತಗೋತೀನಿ. ತಿನ್ನು, ಇದು ಆರೆಂಜ್ ತಿನ್ನೋ. ಮ್ಯಾಂಗೋನಾ ಏನಂತೇಳಿ ಹೇಳಿದ್ರೆ ಮಕ್ಕಳಿಬ್ಬರಿಗೂ ಹೇರ್ ಕಟ್ ಮಾಡಿಸು ಅಂತೇಳಿ ಹೇಳಿ ಹೊರಟಿತ್ತು. ನಾಳೆ ಎಲ್ಲ ಫುಲ್ ಬ್ಯುಸಿ ನಾವು, ಅದಕ್ಕೆ ಇವತ್ತು ಸೋಮವಾರ ಬೇರೆ, ಅದಕ್ಕೆ ಇವತ್ತೇ ಹೋಗುವ ಅಂತ ಹೇಳಿ ಇಬ್ಬರಿಗೂ ಹೇರ್ ಕಟ್ ಮಾಡ್ಲಿಕ್ಕಂತ ಹೇಳಿ ಹೊಪ್ಪುದು. ಇವನಿಗೆ ನಿಂಗೆ ಎಂತ ಹೇರ್ ಸ್ಟೈಲ್ ಮಾಡಕ್ಕ? ಕಣ್ಣಿಗೆಲ್ಲ ಕಟ್ ಮಾಡ್ಕ? ಹುಬ್ಬು ತೆಗುವ ಪೂರಾ? ಇಲ್ಲ ಮತ್ತೆ ಅಲ್ಲಿ ಮಾತ್ರ ತೆಗುದಾ? ಕಡಿಕೆ ಎಂತ ಹೇರ್ ಸ್ಟೈಲ್ ಮಾಡ್ಕೊ ನಂಗ ಅಷ್ಟು ಮಾತ್ರ ಸಾಕಾ? ಮಾಡ್ಸ್ಕೊಪ್ಪ. ತಮ್ಗೆ ಮುಲೆಟ್ ಅದೆಂತ ಮುಲೆಟ್ ಅಂದ್ರೆ? ಅದು ಹಾರ್ಮೇಲೆ ಗೊತ್ತಾಗ್ತದೆ. ಡುಗುಡು ಅಂತ ಇತ್ತಲ್ಲ, ಅದು ಬುಲೆಟ್. ಅದು ಬುಲೆಟ್ ಕಲ್ತೆ ಅಲ್ಲಂಬ್ರಲ್ಲೇ ಮುಲೆಟ್ ಅಂಬ್ರತ್ತೆ. ಎಂತದು ಮುಲೆಟ್ ಅಂತೆ. ಹೌದಾ? ಮೂಳೆ ಕಟಿಂಗ್ ಕಟಿಂಗ್ ಮಾಡಿಸ್ಕೊಂಬ. ಕಟಿಂಗ್ ಶಾಪಿಗೆ ಬಂದಿದೆ. ನಾನಂತೂ ಜೀವ ಮಂದಂಗೆ ಬಂದದ್ದಿಲ್ಲ. ಇಲ್ಲಿ 3 ಗಂಟೆ ಆಗತ್ತಂತ ಹೇಳ್ರು. ಅದಕ್ಕೆ ನಾನು ಸ್ವಲ್ಪ ಆ ದಿನ ಮಾತ್ರ ಅಲ್ಲಿ ಬಿಟ್ಟಿಕ್ಕಿ ಧ್ರುವನ್ ಕರ್ಕೊಂಡು ಹೋಗ್ತಾ ಇದ್ದೆ. ಸೂಪರ್ ಇದೆಯಾ? ನೀ ಹೇಳ್ದಂಗೆ ಮಾಡಿರಾ? ನಿಂಗೆ ಎಂತ ಸಿಟ್ ಬಂದದ್ದು? ಅದು ನಿಜವಾಗಿ ಚಂದ ಇರಲಿಲ್ಲ, ಅದಕ್ಕೆ ಹಿಂಗೆ ಮಾಡ್ಸೋದು. ಇದು ಕಾಣಿ ಎಷ್ಟು ಟಾಪ್ ಇದೆ ಗೊತ್ತಾ? ಇದು ಹೀರೋ ತರ ಇದೆಯಾ? ವಿರಾಟ್ ಕೊಹ್ಲಿ ಒಂದೇ, ನೀನು ಒಂದೇ, ನಮ್ಮ ಇತ್ತೀಗ ಚಂದ ಆಯ್ತಾ? ಅದು ಹೇರ್ ಕಟ್ ಎಲ್ಲ ಮಾಡ್ಕೊಂಡು ಇವಾಗ ನಾವು ಮನೆಗೆ ಬಂತು. ಇಬ್ಬರದ್ದು ಹೇರ್ ಸ್ಟೈಲ್ ಭಾರಿ ಚಂದ ಮಾಡಿರು. ನಾವು ಐಸ್ ಕ್ರೀಮ್ ತಪ್ಪಕಂತೇಳಿ ಹೇಳಿ ಕಿಂಡರ್ ಜಾಯ್ ಯಾರು ತೆಗ್ಸಿಕೊಟ್ಟದ್ದು? ಯಾರು ತೆಗ್ಸಿಕೊಟ್ಟದ್ದು? ಮಾವ ಇವಾಗ ಬೆಳಿಗ್ಗೆ ಎದ್ದು ಕಂಡ ಪಪ್ಪ ಹಾಪು ಟೈಮಿಗೆ ಕಿಂಡರ್ ಜಾಯ್ ಬೇಕಂತ ಪಪ್ಪ ತಕೊಂಡಿದ್ದೀರ. ನಾ ಅಂಗಡಿಗೆ ಹೋಗಿದ್ದೆ, ಅವ್ರು ಕಳಿಸಿ ಕೊಟ್ರಿ, ಇಟ್ಕ ಬಂತು. ನಿಂದು ತಿನ್ಕೋ ಫಸ್ಟ್ ದುಂಬಿ, ಗಾಡಿ ಕಾಣ್ಲಕ್ಕ ಅದನ್ನ ಒಂದು ಎಂತ ಎಪ್ದಿಲ್ಲ. ಇದು ಇದೇ ಒಂದು ಗಾಡಿಗೋಸ್ಕರ ಇವತ್ತು ಬೆಳಿಗ್ಗೆ ಎತ್ಕೊಂಡು ದಿನ ಬೆಳಿಗ್ಗೆ ಎತ್ಕೊಂಡು ದಿನ ಬೆಳಿಗ್ಗೆ ಎತ್ಕೊಂಡು ಮಾವ ಕಿಂಡರ್ ಜಾಯ್ ಅಂತ. ಅಯ್ಯೋ ಎಂತ ಗಾಡಿ ಮಗ? ಪಾಪ ಇಲ್ಲಿ ಕಾಣಿ ಪಾಪ, ಇದ್ರೊಳಗೆ ಇದೇ ಇಪ್ಪದು ಗಾಡಿ, ಇದೇ ಇಪ್ಪದು, ಇಷ್ಟಕ್ಕೆ 50 ರೂಪಾಯಿ. ಅಯ್ಯೋ ದೇವ್ರೆ, ನಾ ಕೊಡ್ತೀಯಾ? ಅಡ್ಡಿಲ್ಲ ಬಿಡು, ಸಣ್ಣ ಸಾಕು. ಸೂಪರ್. ಇದೆಲ್ಲ ನನ್ನ ಕಟ್ ಮಾಡು ಕೇಳಿದ್ವ? ಸುಮ್ಮನೆ ಕುಕ್ಕಣಿದ ಅದು ಮಾಡುದೇ ಬೇಡ ಅಂತ ಮತ್ತೆ ನಾನು ಧ್ರುವ ಸೂಪರ್ ಆಯ್ತಾ? ಅಲ್ಲ ಅದಕ್ಕೆ ಫಸ್ಟ್ ಸಿಟ್ ಬಂದದಲ್ಲ, ನಾನು ಇದನ್ನ ಕಟ್ ಮಾಡಿ ತಂದದ್ದಾಯ್ತಾ,
ಇಲ್ಲದ ಹಂಗೆ ಇರ್ಕಂತೇಳಿ ಹೇಳಿ ಹಂಗೆ ಇರ್ತಿದ. ಇಲ್ಲ ಇಲ್ಲ ಸ್ಟಾರ್ಟ್ ಮಾಡ್ತೇ ಬಿಡು ಅಂತೇಳಿ ಹೇಳಿ ಒಂದು ಸಣ್ಣ ಒಂದು ಇಷ್ಟಿಷ್ಟು ಚಿಕ್ಕದು ಕಟ್ ಮಾಡ್ತದ. ಇವು ಅಲ್ಲೇ 2 ನಿಮಿಷ ಏನು ಮರ್ತಿದ್ದ. ಹ್ಞೂ ಅಂತ ಸುಮ್ಮನೆ ಕುತ್ಕೋ ಏನಾಗಲ್ಲ ಇದೊಂಚೂರು ಹಾರಿಸಿ ಬಿಡುವ ಅಂತೇಳಿ ಹೇಳಿ ಅವ ಬ್ಯಾಡ ಅಂತಾರ ಮೇಡಮ್, ಅವ ಬ್ಯಾಡ ಅಂತಲ್ಲ ಮೇಡಮ್ ಅಂತಾರ. ಏನಿಲ್ಲ ಚೂರು ಹಾರಿಸಿ ಬಿಡಿ ಅಂದೆ, ಹಾರಿಸಿ ಬಿಟ್ರ ಕಡಿ. ಈಗ ನಿಂಗಂತ ಇಷ್ಟ ಆಯ್ತಲ್ಲ ನಿಂಗೆ? ಅದಕ್ಕೆ ಅರ್ಧ ದಾರಿ ಬಿಟ್ಟು ಬಪ್ಪ ತಿಂಗ್ ಹೇಳ್ತಾ ಓ ಚೆನ್ನಾಗಿದೆ ಇದು ಅಂತೇಳಿ ಹೇಳಿ ಫೋಟೋ ಎಲ್ಲ ತೆಗ್ದು ತೋರಿಸ್ದೆ. ಏನು ನೀ ಮಾತಾಡ್ಕ ಸ್ವಲ್ಪ ಗಟ್ಟಿ ಮಾತಾಡ್ಕ ಮಾರಯ್ಯ. ಎಷ್ಟು ಹೇಳಂದ್ರು ಹೇಳ ಪಪ್ಪಂಗ್ ಫಸ್ಟ್ ಎಂತಂತ ಗೊತ್ತಾಯಿಲ್ಲ ಆಯ್ತಾ. ಮೊನ್ನೆ ತಪ್ಪು ಕೇಳ್ದ, ಇದೆಂತ ಇದು ಕಿಂದರ್ ಜೋಗಿ ಅಂತೇಳಿ ಹೇಳಿ ಪಪ್ಪಂಗೆ ಕಡೆ ಕೇಳ್ತ್ರ ಯಬ್ಬ ಇಟ್ಟೆ ಪದಕ್ಕ 50 ರೂಪಾಯಿ 200 ರೂಪಾಯಿ ಆಯ್ತಂದ್ರ. ಇವ 4 ತಪ್ಪು ಕೇಳಿದ, 2 ತಪ್ಪು ಕೇಳ್ದ. ದಡ್ಡ ಕೊಟ್ಟ್ಯಾ? ಇಲ್ಲ ಯಾರಿಗೂ ಕೊಟ್ಟಿಲ್ಲ. ಈಗ ಒಂದ್ ದಡ್ಡಂದ ಒಂದ್ ಅಮ್ಮಂದು ನಿಂಗೆ ಹಂಗ ನೀತಿನ್ ಅಲ್ಲ ಆದಿ ಹಾಸ್ಟೆಲ್ ಹೆಂಗೈತಮ್ಮ? ಆದಿದು ಲಾಯ್ಕ್ ಆಯ್ತಲ್ಲ? ಮೀನಿ ನಿಂಗೆ ಹಸಿ ನಾನು ಇಷ್ಟ ಆಯ್ತಾ? ಎಷ್ಟು ತಿಂದೆ? 2 ತಿಂದ್ಯಾ? ಊರಂಗ ಐಕಂತ್ಯಾ? ಬೆಂಗಳೂರಿಗೆ ಹತ್ತಿ ಊರಂಗ ಐಕಂತ್ಯಾ? ಬೆಂಗಳೂರಿಗೆ ಹತ್ತೀಯಾ? ಅಕ್ಕ ಮಳೆ ಬಂತು ಮಳೆ ಬಂತು. ಹಬ್ಬದ ಪ್ರಯುಕ್ತ ದಾವಂಡಗ ಲಕ್ಷು ಅವರು ಮಳೆ ತರಿಸಿದ್ದಾರೆ. ಎಲ್ಲರೂ ಚಪ್ಪಾಳೆ ಹೊಡಿರಿ, ಚಪ್ಪಾಳೆ ಹೊಡಿರಿ, ಗಟ್ಟಿ ಹೊಡಿ. ಗಡೆ ನಾ ಮಳೆ ತರಿಸಿದೆ ಗಡೆ, ಚಪ್ಪಾಳೆ ಸ್ವಲ್ಪ ಗಟ್ಟಿ ಹೊಡಿ. ಥ್ಯಾಂಕ್ ಯು. ಹೌದಲ್ಲ ಎಷ್ಟೊತ್ತಿಗೆ ಹೇಳ ಲಾಕ್ಡೌನ್ ಟೈಮ್